ನಾವ್ ಬಂದಾಯ್ತಲ್ಲ, ಇನ್ಮೇಲೆ ನಮ್ದೇ ಹವಾ. ರೆಬೆಲ್ ಅವತಾರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಗೌತಮಿ ಜಾಧವ್ ಹಿಂಗೇಳಿ ಸೀರಿಯಲ್ಗೆ ಮತ್ತೆ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ಬೆಡಗಿ ಗೌತಮಿ ಜಾಧವ್. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಗೌತಮಿ ಜಾಧವ್ ಸತ್ಯ ಸೀರಿಯಲ್ ಮೂಲಕ ಫೇಮಸ್ ಆಗಿದ್ದ ನಟಿ. ಸತ್ಯ ಸೀರಿಯಲ್ ಬಳಿಕ ಮತ್ತೆ ಪೊಲೀಸ್ ನಟಿ ಆಗಿದ್ದಾರೆ. ಸತ್ಯ ಧಾರಾವಾಹಿಯಲ್ಲಿ ಡೇರ್ ಡೆವಿಲ್ ಆಗಿ, ಟಾಮ್ ಬಾಯ್ ಆಗಿ, ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಅಭಿನಯಿಸಿದ್ದ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮಕ್ಕೆ ಮೊದಲ ಸ್ಪರ್ಧಿಯಾಗಿ ಗ್ರ್ಯಾಂಡ್ ಆಗಿ ಕಾಲಿಟ್ಟಿದ್ರು. ದಶಕದ ಹಿಂದೆ ಪ್ರಸಾರ ಆಗಿದ್ದ ನಾಗಪಂಚಮಿ ಸೀರಿಯಲ್ನಲ್ಲಿ ಗೌತಮಿ ಜಾಧವ್ ಅವರು ಅಭಿನಯಿಸಿದ್ರು. ಲೂಟಿ, ಆದ್ಯ, ಕಿನಾರೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಗೌತಮಿ ಜಾಧವ್ ನಟಿಸಿದ್ದಾರೆ. ತಮಿಳಿನ ಚಿತ್ರವೊಂದರಲ್ಲಿ ಗೌತಮಿ ಜಾಧವ್ ಮಿಂಚಿದ್ದಾರೆ. ಗೌತಮಿ ಜಾಧವ್ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿದ್ದು ಮಾತ್ರ ಕನ್ನಡದ ಸತ್ಯ ಸೀರಿಯಲ್. ಕನ್ನಡದ ಸತ್ಯ ಸೀರಿಯಲ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆದಂತಹ ನಟಿ ಗೌತಮಿ ಜಾಧವ್ ಅವರ ಪತಿ ಯಾರು? ಸತ್ಯ ನಟಿ ಗೌತಮಿ ಜಾಧವ್ ಅವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆಯಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ಕ್ಯಾಮರಾಮನ್ ಅಭಿಷೇಕ್ ಕಾಸರಗೋಡು ಅವರ ಪತ್ನಿಯೇ ಈ ಜಾಧವ್. ಅಭಿಷೇಕ್ ಕಾಸರಗೋಡು ಅವರ ತಂದೆ ಕನ್ನಡದ ಖ್ಯಾತ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು. ಇವರ ಲವ್ ಸ್ಟೋರಿ ಕೂಡ ಗಮನಿಸಬೇಕಾಗುತ್ತೆ. ಈ ಹಿಂದೆ ಕಿನಾರೆ ಅನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ಗೌತಮಿ ಜಾಧವ್ ಅಭಿನಯಿಸಿದ್ರು. ಅದೇ ಚಿತ್ರಕ್ಕೆ ಅಭಿಷೇಕ್ ಕಾಸರಗೋಡು ಕ್ಯಾಮರಾಮ್ಯಾನ್ ಆಗಿದ್ರು. ಕಿನಾರೆ ಶೂಟಿಂಗ್ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿದೆ. ಕುಟುಂಬಸ್ಥರನ್ನ ಒಪ್ಪಿಸಿಕೊಂಡು ಡಿಸೆಂಬರ್ 31, 2019ರಂದು ಗೌತಮಿ ಜಾಧವ್ ಅಭಿಷೇಕ್ ಕಾಸರಗೋಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ನಿಮಿಷಾಂಬ ದೇವಸ್ಥಾನದಲ್ಲಿ ಇವರ ಮದುವೆ ಜರುಗಿತು. ಗೌತಮಿ ಜಾಧವ್ ನಟಿಸಿರುವ ಪರ್ಫೆಕ್ಟ್ ಅನ್ನುವ ಕಿರುಚಿತ್ರಕ್ಕೆ ಪತಿ ಅಭಿಷೇಕ್ ಕಾಸರಗೋಡು ನಿರ್ದೇಶನ ಮಾಡಿರುವುದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು. ಗೌತಮಿ ಜಾಧವ್ ಪತಿಯ ಕುರಿತು ಆಪರೇಷನ್ ಅಲಮೇಲಮ್ಮ, ಕಿನಾರೆ, ಅನಂತು ವರ್ಸಸ್ ನುಸ್ರುತ್, ಕೃಷ್ಣ ಟಾಕೀಸ್, ಮಾಯಾ ಬಜಾರ್ ಮುಂತಾದ ಸಿನಿಮಾಗಳಿಗೆ ಅಭಿಷೇಕ್ ಕಾಸರಗೋಡು ಛಾಯಾಗ್ರಹಣವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗೌತಮಿ ಜಾಧವ್ ಶ್ವಾನ ಪ್ರಿಯೆ ಕೂಡ ಆಗಿದ್ದಾರೆ. ಗೌತಮಿ ಜಾಧವ್ ಹಾಗೆ ಅಭಿಷೇಕ್ ಕಾಸರಗೋಡು ಪ್ರಾಣಿ ಪ್ರಿಯರು. ಪ್ರಿನ್ಸಿ, ಕ್ವೀನ್, ಹ್ಯಾಪಿ, ಕಾಫಿ ಅನ್ನುವ ಶ್ವಾನಗಳಿಗೆ ಈ ದಂಪತಿ ಪೋಷಕರಾಗಿದ್ದಾರೆ. ಸ್ವರ್ಗಕ್ಕೋ ನರಕಕ್ಕೋ ಬಿಗ್ ಬಾಸ್ ಮನೆಯೊಳಗೆ ಮೊದಲ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದ ಗೌತಮಿ ಜಾಧವ್ ಸ್ವರ್ಗಕ್ಕೆ ಹೋಗ್ತಾರೋ ಅಥವಾ ನರಕಕ್ಕೆ ಹೋಗ್ತಾರೋ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಅದಾದ ನಂತರ ವೋಟಿಂಗ್ ಮೇಲೆ ಏನೇನೆಲ್ಲ ನಿರ್ಧಾರ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಹೌದು, ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ 11ರ ಸ್ಪರ್ಧಿಯಾಗಿ ಗೌತಮಿ ಜಾಧವ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಸತ್ಯ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದು ಗೌತಮಿ ಜಾಧವ್ ಈ ಸೀರಿಯಲ್ ಬಳಿಕ ಬಿಗ್ ಬಾಸ್ ಸೀಸನ್ 11ಕ್ಕೂ ಕೂಡ ಹೋದ್ರು. ಬಿಗ್ ಬಾಸ್ನಿಂದ ಆಚೆ ಬಂದ ಬಳಿಕ ನಟಿ ಗೌತಮಿ ಜಾಧವ್ ಯಾವುದೇ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ದಿಢೀರಂತ ಗೌತಮಿ ಜಾಧವ್ ಕಲರ್ಸ್ ಕನ್ನಡದ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸಿಂತೂರಿ ಅನ್ನುವ ಪೊಲೀಸ್ ಪಾತ್ರದಲ್ಲಿ ಅವರು ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಸತ್ಯ ಸೀರಿಯಲ್ನಲ್ಲಿ ಟಾಮ್ ಬಾಯ್ ಲುಕ್ ಈಗ ಸೀರೆಗೆ ಬದಲಾಗಿದೆ. ನಟಿ ಗೌತಮಿ ಭಾರ್ಗವಿ LLB ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾರ್ಗವಿ ಪಾತ್ರದಲ್ಲಿ ರಾಧಾ ಭಗವತಿ ಅವರು ನಟಿಸಿದ್ದಾರೆ. ಇದೇ ಧಾರಾವಾಹಿಯಲ್ಲಿ ಭಾರ್ಗವಿಗೆ ಪ್ರಾಣ ಅಪಾಯ ಎದುರಾಗಿದ್ದು ಅವಳನ್ನ ಕಾಪಾಡೋದಕ್ಕೆ ಗೌತಮಿ ಜಾಧವ್ ಅವರ ಆಗಮನ ಆಗಿದೆ. ವಿಶೇಷ ಅತಿಥಿ ಪಾತ್ರದಲ್ಲಿ ಗಮನವನ್ನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲದೆ ವಿಲನ್ ಮುಖಕ್ಕೆ ಡಿಚ್ಚಿ ಹೊಡೆದು ಖಡಕ್ ಡೈಲಾಗ್ ಕೂಡ ಹೊಡೆದಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ತರ ಗೌತಮಿ ಜಾಧವ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಇನ್ನು ನಾವು ಬಂದಾಯ್ತಲ್ಲ, ಇನ್ಮೇಲೆ ನಮ್ದೇ ಹವಾ ಅಂತಾನೆ ಸೀರಿಯಲ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ನಿಜ, ಗೌತಮಿ ಜಾಧವ್ ಅಭಿನಯದ ಆ ಸೀರಿಯಲ್ನ ಪ್ರೋಮೋ ಇದೀಗ ಹೆಚ್ಚು ಕುತೂಹಲವನ್ನ ಮೂಡಿಸ್ತಾ ಇದೆ. ಅದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಖ್ಯಾತಿಯ ನಟಿ ಗೌತಮಿ ಜಾಧವ್ ದೊಡ್ಡ ಮನೆಯಿಂದ ಹೊರಗೆ ಏನೋ ಬಂದ್ಮೇಲೆ ಸಿಕ್ಕಾಪಟ್ಟೆ ಸಿನಿಮಾ ಮಾಡ್ತಾರೆ ಅನ್ನುವ ನಿರೀಕ್ಷೆ ಕೂಡ ಇತ್ತು. ಸಿನಿಮಾ ಇಲ್ಲ ಅಂದ್ರೂ ಸೀರಿಯಲ್ಗಾದ್ರೂ ಬರ್ತಾರೆ ಅಂತಾನೂ ಇತ್ತು. ಆದ್ರೆ ಬಿಗ್ ಬಾಸ್ ಮುಗಿದು 5 ತಿಂಗಳೇ ಕಳೆದಿದೆ. ಜನವರಿ 26ರಂದು ಇದು ಎಂಡ್ ಆಗಿದೆ. ಆದ್ರೆ ಗೌತಮಿ ಜಾಧವ್ ಯಾವುದೇ ಸಿನಿಮಾ ಒಪ್ಕೊಂಡಿರ್ಲಿಲ್ಲ. ಸಿನಿಮಾಗಳ ಸುದ್ದಿ ಕೂಡ ಏನಿರ್ಲಿಲ್ಲ. ಇದರ ಮಧ್ಯೆ ಗೌತಮಿ ಜಾಧವ್ ಸಡನ್ ಆಗಿನೇ ಸಿಂಧೂರಿ ಹೆಸರಿನ ಪೊಲೀಸ್ ಆಫೀಸರ್ ಆಗಿ ಹೊಳಿತಿದ್ದಾರೆ. ಯಾವ ಸೀರಿಯಲ್, ಏನಿದರ ಡೀಟೇಲ್ಸ್ ನೋಡೋಣ ಬನ್ನಿ.
ಗೌತಮಿ ಜಾಧವ್ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಪ್ನ ಕೃಷ್ಣ ಅವರ ಸೀರಿಯಲ್ ಅಲ್ಲೇ ಗೌತಮಿ ಆಗಮಿಸಿದ್ದಾರೆ. ಸಿಂಧೂರಿ ಅನ್ನುವ ಪೊಲೀಸ್ ಆಫೀಸರ್ ಪಾತ್ರದಲ್ಲೇ ಗೌತಮಿ ಕಾಣಿಸಿಕೊಳ್ತಿದ್ದಾರೆ. ಖಡಕ್ ಅಧಿಕಾರಿಯಾಗಿಯೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸತ್ಯ ಸೀರಿಯಲ್ ರೀತಿ ಲುಕ್ ಇಲ್ಲ ಬಿಡಿ. ಇಲ್ಲಿ ಸಾರಿನೇ ಈ ಪಾತ್ರಕ್ಕೆ ಸೌಂದರ್ಯದ ಸೊಬಗಾಗಿದೆ. ಪೊಲೀಸ್ ಅಧಿಕಾರಿ ಆದರೂ ಪೊಲೀಸ್ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಅದನ್ನ ಸದ್ಯದ ಪ್ರೋಮೋ ಹೇಳ್ತಾ ಇದೆ. ಗೌತಮಿ ಜಾಧವ್ ಮಾಡ್ತಿರೋ ಆ ಸೀರಿಯಲ್ನ ಹೆಸರು ಇಲ್ಲಿದೆ. ನಮ್ದೇ ಹವಾ ಅಂತ ಎಂಟ್ರಿ ಕೊಟ್ಟ ಗೌತಮಿ ಜಾಧವ್ ಅಭಿನಯದ ಸೀರಿಯಲ್ ಹೆಸರು ಭಾರ್ಗವಿಗೆ LLB ಆಗಿದೆ. ಇದು ಕೂಡ ಸ್ವಪ್ನ ಕೃಷ್ಣ ಅವರ ಸೀರಿಯಲ್ ಆಗಿದೆ. ಈ ಸೀರಿಯಲ್ನಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಸಿಂಧೂರಿ ಹೆಸರನ್ನ ರೋಲ್ ಮಾಡ್ತಿದ್ದಾರೆ. ಈ ಪಾತ್ರದ ಕದರ್ ಹೇಗಿದೆ ಅನ್ನೋದನ್ನ ಪ್ರೋಮೋ ಮುಖಾಂತರ ನೀವು ನೋಡಬಹುದು. ಪೊಲೀಸ್ ಸ್ಟೇಷನ್ ಚೇಂಜ್ ಆಗುತ್ತೆ, ಆದರೆ ಸಿಂಧೂರಿ ಬದಲಾಗುವುದಿಲ್ಲ. ಆದರೆ ಸೇಮ್ ಟು ಸೇಮ್. ನಾನು ಎಲ್ಲಿ ಕಾಲಿಟ್ರು ಅಲ್ಲೊಂದು ಸೌಂಡ್ ಇರುತ್ತೆ. ಪೊಲೀಸ್ ಡ್ರೆಸ್ ಅಲ್ಲಿದ್ರು ಅಷ್ಟೇ, ಸಿವಿಲ್ ಡ್ರೆಸ್ ಅಲ್ಲಿದ್ರು ಅಷ್ಟೇನೆ. ಪೊಲೀಸೇ ಕಣೋ. ನಾವು ಬಂದಾಯ್ತಲ್ಲ, ಏನ್ ಮುಂದೆ ನಮ್ದೇ ಹವಾ. ಹೀಗೆ ಗೌತಮಿ ಖಡಕ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಗೌತಮಿ ಜಾಧವ್ಗೆ ಗೆಸ್ಟ್ ರೋಲಾ? ಈ ಒಂದು ಪ್ರಶ್ನೆ ಮಾತ್ರ ಕಾಡ್ತಿದೆ. ಕಾರಣ ಭಾರ್ಗವಿ LLB ಸೀರಿಯಲ್ ಅಲ್ಲಿ ಲೀಡ್ ರೋಲ್ ಬೇರೆ ಇದೆ. ಹಾಗಾಗಿನೇ ಗೌತಮಿ ಜಾಧವ್ ರೋಲ್ ಗೆಸ್ಟ್ ಅಂತಾನೆ ಅನಿಸ್ತಾ ಇದೆ. ಸೀರಿಯಲ್ ಟೀಮ್ ಕೂಡ ಇದು ಗೆಸ್ಟ್ ರೋಲ್ ಅಂತಾನೆ ಹೇಳ್ಕೊಂಡಿದೆ. ಹಾಗೇನೆ ಒಂದು ಪ್ರೋಮೋ ರಿಲೀಸ್ ಮಾಡಿ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಅಂದಹಾಗೆ ಭಾರ್ಗವಿ LLB ಸೀರಿಯಲ್ ಕಲರ್ಸ್ ಕನ್ನಡದಲ್ಲೇ ಬರ್ತಿದೆ. ಪ್ರತಿದಿನ ರಾತ್ರಿ 8:30ಕ್ಕೆ ಇದು ಪ್ರಸಾರ ಆಗ್ತಾ ಇದೆ. ಇದೀಗ ಈ ಸೀರಿಯಲ್ ನಲ್ಲಿ ಗೌತಮಿ ಜಾಧವ್ ಅಭಿನಯದ ಸಿಂಧೂರಿ ಪಾತ್ರದ ಎಂಟ್ರಿ ಆಗಿದೆ. ಅಷ್ಟೇ ಕುತೂಹಲ ಕೂಡ ಮೂಡಿಸ್ತಾ ಇದೆ ಅಂತಾನೆ ಹೇಳಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.